ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್ ಇದರಲ್ಲಿ ನಿಮಗೆ ಅಲಾಟ್ ಆದಂಥ ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ಮಾಡ್ತೀರಾ ಅಂತ ಆದರೆ ಅಡ್ಮಿಷನ್ ಮಾಡಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೆಲವು ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಹಾಗಾದ್ರೆ ಆ ಡಾಕ್ಯುಮೆಂಟ್ಸ್ ಯಾವ್ಯಾವುದು ಅವುಗಳ ಲಿಸ್ಟ್ ಅನ್ನ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಅದಂದ್ರ ಯಾವ ವಿದ್ಯಾರ್ಥಿಗಳು ಅಡ್ಮಿಷನ್ ಹೋಗೋದು ಅಂತ ಹೇಳಿದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡುವಂತಹ ವಿದ್ಯಾರ್ಥಿಗಳು. ಹಾಗಿದ್ರೆ ಚಾಯ್ಸ್ 1 ಬಗ್ಗೆ ಹಾಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಓಕೆ, ಈಗ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಗಿರ್ಬೋದು, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆಗಿರ್ಬೋದು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್ ಆಗಿರ್ಬೋದು, ಅದರೊಳಗಡೆ ನಿಮಗೆ ಕಾಲೇಜ್ ಅಲಾಟ್ ಆಯ್ತು ಅಂತ ಅನ್ಕೊಳ್ಳೋಣ. ಈಗ ಅಲಾಟ್ ಆದಂತಹ ಕಾಲೇಜ್ ನಿಮಗೆ ಇಷ್ಟ ಇದೆ, ಅಲ್ಲಿ ಹೋಗಿ ನನಗೆ ಅಡ್ಮಿಷನ್ ಮಾಡಿಸ್ತೀನಿ ಆ ರೀತಿ ಇದ್ರೆ ಚಾಯ್ಸ್ ಎಂಟ್ರಿ ಅಂತ ಪ್ರಾಸೆಸ್ ಇರುತ್ತೆ. ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಚಾಯ್ಸ್ ಎಂಟ್ರಿ ಅಂತ ಪ್ರಾಸೆಸ್ ಇರುತ್ತೆ. ಅದರಲ್ಲಿ 4 ಚಾಯ್ಸಸ್ ಇರುತ್ತೆ. ಅದರಲ್ಲಿ ಚಾಯ್ಸ್ 1 ಅದರ ಮೀನಿಂಗ್ ಏನು ಅಂತ ಹೇಳಿದ್ರೆ ನಿಮಗೆ ಅಲಾಟ್ ಆದಂಥ ಕಾಲೇಜ್ ನಿಮಗೆ ಇಷ್ಟ ಇದೆ, ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ತೀನಿ ಅಂತ ಅರ್ಥ. ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾ ಇದ್ರೆ ಅದರ ಮೀನಿಂಗ್ ಅದು ನಿಮಗೆ ಅಲಾಟ್ ಆಗಿದೆಯಲ್ವಾ, ಆ ಕಾಲೇಜ್ ಇಷ್ಟ ಇದೆ ಅದಕ್ಕೋಸ್ಕರ ಅಡ್ಮಿಷನ್ ಮಾಡ್ತೀನಿ ಹಾಗೆ. ಸೊ ನೀವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಅಲಾಟ್ ಆದ ನಂತರ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ಫೀಸನ್ನು ಪೇ ಮಾಡೋದಕ್ಕೆ ಆಪ್ಷನ್ ಅನ್ನು ಕೊಡ್ತಾರೆ. ಆವಾಗ ಫೀಸನ್ನು ಪೇ ಮಾಡಬೇಕು. ಓಕೆನಾ. ಈಗ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಫೀಸನ್ನು ಒಂದೇ ಸಲ ಪೇ ಮಾಡಬೇಕಾ ಅಂತ ಕೇಳ್ತಾ ಇದ್ರು. ನೀವು ಒಂದೇ ಸಲ ಪೇ ಮಾಡಬೇಕು. ನಿಮಗೆ ಸೀಟ್ ಅಲಾಟ್ಮೆಂಟ್ ಆದಾಗ ಇಂತಹ ಕಾಲೇಜ್ ಅಲಾಟ್ ಆಗಿದೆ, ಇಂತಹ ಬ್ರಾಂಚ್ ಅಲಾಟ್ ಆಗಿದೆ, ಫೀಸ್ ಇಂತಿಷ್ಟು, ಆ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಫೀಸ್ ಮೆನ್ಷನ್ ಮಾಡಿರ್ತಾರೆ, ಅದನ್ನ ನೀವು ಪೇ ಮಾಡಬೇಕು ಮತ್ತು ಒಂದೇ ಸಲ ಪೇ ಮಾಡಬೇಕು. ನಂತರ ನೀವು ಕಾಲೇಜಿಗೆ ಹೋದಾಗ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಫೀಸನ್ನು ಕೂಡ ಕೇಳಬಹುದು. ಅದ್ರ ಬಗ್ಗೆ ಕೂಡ ಮುಂದೆ ಇದೇ ವಿಡಿಯೋದಲ್ಲೇ ಹೇಳ್ತೀನಿ, ವೇಟ್. ಸರಿ, ಹಾಗಿದ್ರೆ ಏನ್ ಮಾಡ್ತಾರ, ಫೀಸನ್ನ ಪೇ ಮಾಡ್ತಾರ. ಫೀಸನ್ನ ಪೇ ಮಾಡಿದ ನಂತರ ಅಡ್ಮಿಷನ್ ಆರ್ಡರ್ ಅಂತ ಇರುತ್ತೆ. ಅದನ್ನ ಕೇಳಿದವರು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡ್ತಾರೆ, ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಹಾಗಿದ್ರೆ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋದು ಅದನ್ನ ತಿಳ್ಕೊಳ್ಳೋದಾದ್ರೆ ನೀವೀಗ ಫೀಸನ್ನ ಪೇ ಮಾಡ್ತಿರಲ್ವಾ, ಅದರ ನಂತರ ಒಂದು 3 to 4 hours ಅಥವಾ ಅಟ್ಲೀಸ್ಟ್ 2 hours ನಂತರ ಮತ್ತೊಮ್ಮೆ ನೀವೇನ್ ಮಾಡ್ಬೇಕು ಅಂತಂದ್ರೆ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದಾಗ ಅಲ್ಲಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಅದನ್ನ ಕ್ಲಿಕ್ ಮಾಡಿ ಅಡ್ಮಿಷನ್ ಆರ್ಡರ್ನ PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದರ ನಂತರ ಅದರ ಪ್ರಿಂಟ್ಔಟ್ ಅನ್ನು ಕೂಡ ತೆಗೆದುಕೊಳ್ಬೇಕು. ಓಕೆನಾ. ಆ ಅಡ್ಮಿಷನ್ ಆರ್ಡರ್ನ ಪ್ರಿಂಟ್ಔಟ್ ಏನಿರುತ್ತೆ ಅದು ಕೂಡ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಹಾಗಿದ್ರೆ ಮೊದಲನೇ ಡಾಕ್ಯುಮೆಂಟ್ ಏನು, ಅಡ್ಮಿಷನ್ ಆರ್ಡರ್. ಅಡ್ಮಿಷನ್ ಆರ್ಡರ್ ಇದ್ರೆ ಮಾತ್ರ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಅನ್ನ ಕಂಪ್ಲೀಟ್ ಮಾಡಬಹುದು. ನಂತರ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಇಂತಹ ಡೇಟ್ ಅಥವಾ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಇದು ಲಾಸ್ಟ್ ಡೇಟ್ ಅಂತ ಹೇಳಿರ್ತಾರೆ. ಡೇಟ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಆ ಡೇಟ್ನ ಒಳಗಡೆ ನಿಮಗೆ ಅಲಾಟ್ ಆದಂತಹ ಕಾಲೇಜ್ಗೆ ನೀವು ಯಾವ ಕಾಲೇಜ್ಗೆ ಫೀಸನ್ನ ಪೇ ಮಾಡಿರ್ತೀರಾ ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಅನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಹಾಗಿದ್ರೆ ಅಡ್ಮಿಷನ್ ಆರ್ಡರ್ ಬೇಕು. ಅದರ ನಂತರ ನಿಮ್ಮ SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ನಂತರ ಸೆಕೆಂಡ್ PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ನಂತರ ಸೆಕೆಂಡ್ PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿದೆ, ಆಲ್ರೆಡಿ ಕಾಲೇಜಲ್ಲಿ ಬಂದಿದೆ, ನೀವು ತೆಗೆದುಕೊಂಡಿದ್ರೆ ಓಕೆ, ಇಲ್ಲದ್ರೆ ಹೋಗಿ ತೆಗೆದುಕೊಳ್ಳಿ. ನೀವು PUC ಸ್ಟಡಿ ಮಾಡೋಂಥ ಕಾಲೇಜ್ಗೆ ಹೋಗಿ ಈ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಳ್ಳಿ. ಅಡ್ಮಿಷನ್ ಟೈಮಲ್ಲಿ ಬೇಕೇ ಬೇಕು. ಓಕೆನಾ. ಅದರ ನಂತರ ಆಧಾರ್ ಕಾರ್ಡ್ ಏನಿರುತ್ತೆ, ನಿಮ್ಮ ಆಧಾರ್ ಕಾರ್ಡ್ ಅದರ ಜೆರಾಕ್ಸ್ ಕಾಪಿ ಬೇಕಾಗುತ್ತೆ. ನಂತರ ಈ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಹೇಳ್ತಾ ಇದ್ದೀನಿ ಆ ಎಲ್ಲ ಡಾಕ್ಯುಮೆಂಟ್ಸ್ನ 3 ಸೆಟ್ ಜೆರಾಕ್ಸ್ ಕಾಪೀಸ್ ಬೇಕು. ಅದರ ಮತ್ತು ಮುಂದೂ ಕೂಡ ಹಲವಾರು ಡಾಕ್ಯುಮೆಂಟ್ಸ್ನ ಮೆನ್ಷನ್ ಮಾಡ್ತೀನಿ ನಾನು. ಆ ಎಲ್ಲ ಡಾಕ್ಯುಮೆಂಟ್ಗಳ 3 ಸೆಟ್ ಜೆರಾಕ್ಸ್ ಕಾಪೀಸ್ ಬೇಕಾಗತ್ತೆ. ನಂತರ ಅಟೆಸ್ಟೇಷನ್ ಅವಶ್ಯಕತೆ ಇಲ್ಲ, ಬಟ್ 3 ಸೆಟ್ ಜೆರಾಕ್ಸ್ ಕಾಪೀಸ್ ಬೇಕಾಗತ್ತೆ. ನೀವು ಸೇಫ್ಟಿಗೋಸ್ಕರ 4 to 5 ಸೆಟ್ಸ್ ಜೆರಾಕ್ಸ್ ಅನ್ನ ಇಟ್ಕೊಂಡ್ರು ಕೂಡ ನಡೆಯುತ್ತೆ, ಬಟ್ ಮಿನಿಮಮ್ 3 ಸೆಟ್ಸ್ ಅಂತೂ ಬೇಕೇ ಬೇಕು. ಹಾಗಿದ್ರೆ SSLC ಮಾರ್ಕ್ಸ್ ಕಾರ್ಡ್, ಅಡ್ಮಿಷನ್ ಆರ್ಡರ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್ ಜೆರಾಕ್ಸ್. ಅದರ ನಂತರ ಮತ್ತೆ ಯಾವ ಡಾಕ್ಯುಮೆಂಟ್ ಬೇಕು ಇದನ್ನು ತಿಳ್ಕೊಳ್ಳೋದಾದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಏನಿರುತ್ತೆ ಅದರ ಮೊದಲನೇ ಪೇಜ್ನ ಜೆರಾಕ್ಸ್ ಬೇಕಾಗತ್ತೆ. ಸರಿನಾ. ಇದು ಯಾಕೆ ಅಂತ ತಿಳ್ಕೊಳ್ಳೋದಾದ್ರೆ ಈ ನೀವು ಕೋರ್ಸನ್ನು ಜಾಯ್ನ್ ಆದ್ಮೇಲೆ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ತೀರಾ. ಸರಿನಾ. ಆ ಟೈಮಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಏನಿರುತ್ತೆ ಅದು ನಿಮ್ಮ ಕಾಲೇಜ್ನವರ ಕಡೆ ಕೂಡ ಇರಬೇಕಾಗತ್ತೆ. ಅದಕ್ಕೋಸ್ಕರ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕಾಲೇಜ್ನವರು ಕೇಳ್ತಾರೆ. ನಂತರ ಕೆಲವು ಕಾಲೇಜ್ಗಳಲ್ಲಿ ನೀವು ಅಡ್ಮಿಷನ್ ಹೋದಾಗ ಈ ಬ್ಯಾಂಕ್ ಪಾಸ್ಬುಕ್ನ ಫಸ್ಟ್ ಪೇಜ್ ಅಂದ್ರೆ ನಿಮ್ಮ ಡೀಟೇಲ್ಸ್ ಇರುವಂತಹ ಪೇಜ್ನ ಜೆರಾಕ್ಸ್ ಅಡ್ಮಿಷನ್ ಹೋದಾಗ ಕೇಳಲ್ಲ. ನೀವು ಕಾಲೇಜ್ಗೆ ಜಾಯ್ನ್ ಆಗ್ತಿರಲ್ವಾ, ಜಾಯ್ನ್ ಆದ ನಂತರ ಕೇಳಬಹುದು, ಬಟ್ ಸೇಫ್ಟಿ ಪರ್ಪಸ್ ತೆಗೆದುಕೊಂಡು ಹೋಗಿರಿ. ಅದಂದ್ರ ಮತ್ತೇನು ಬೇಕು ಅಂತ ಹೇಳ್ಕೊಳ್ತಾದ್ರೆ ನೀವು ಫೀಸನ್ನ ಪೇ ಮಾಡಿರ್ತೀರಾ,
ಆ ಫೀ ಪೇಮೆಂಟ್ ಜೆರಾಕ್ಸ್ ಕಾಪಿ ಬೇಕಾಗತ್ತೆ ಅಥವಾ ಆ ಫೀ ಪೇಮೆಂಟ್ ರಿಸಿಪ್ಟ್ ಬೇಕಾಗತ್ತೆ. ಓಕೆನಾ? ಆ ಫೀ ಪೇಮೆಂಟ್ ರಿಸಿಪ್ಟ್ ಏನಿದೆ ಅದರ 2 to 3 ಜೆರಾಕ್ಸ್ ಕಾಪೀಸ್ ನೀವು ಕೂಡ ಇಟ್ಕೊಂಡಿರಿ. ಅಂದ್ರೆ ಕಾಲೇಜಿಗೆ ಕೊಡೋದು ಕೊಡ್ತೀರಾ, ಅದನ್ನ ಬಿಟ್ಟು ಕೂಡ 2 to 3 ಜೆರಾಕ್ಸ್ ಕಾಪೀಸ್ ನಿಮ್ಮ ಬಳಿ ಇರಬೇಕು. ಯಾಕೆ ಗೊತ್ತಾ? ಮುಂದೆ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ತೀರಾ, ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫೀ ಪೇಮೆಂಟ್ ರಿಸಿಪ್ಟ್ ಕೇಳ್ತಾರೆ. ಅದಕ್ಕೋಸ್ಕರ ಆ ಫೀ ಪೇಮೆಂಟ್ ರಿಸಿಪ್ಟ್ ನ ಜೆರಾಕ್ಸ್ ಕಾಪೀಸ್ ನಿಮ್ಮ ಬಳಿ ಕೂಡ ಇರಬೇಕು. ಅದಕ್ಕೋಸ್ಕರ ಒಂದು 2 to 3 ಅಥವಾ ಅದಕ್ಕಿಂತ ಜಾಸ್ತಿ ಜೆರಾಕ್ಸ್ ಕಾಪೀಸ್ ಬೇಕಿದ್ರೆ ಕಾಪೀಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಓಕೆನಾ? ಅದಂತರ ಮತ್ತೆ ಯಾವ ಡಾಕ್ಯುಮೆಂಟ್ ಬೇಕಾಗತ್ತೆ ಅದನ್ನ ತಿಳ್ಕೊಳ್ಳೋದಾದ್ರೆ, ಅದರ ನಂತರ ಫೋಟೋಸ್ ಬೇಕಾಗತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಮತ್ತು ಕೆಲವು ಕಾಲೇಜ್ಗಳಲ್ಲಿ ಸ್ಟಾಂಪ್ ಸೈಜ್ ಫೋಟೋಸ್ ಅನ್ನು ಕೂಡ ಕೇಳ್ತಾರೆ. ಅದಕ್ಕೋಸ್ಕರ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಹಾಗೆ ಸ್ಟಾಂಪ್ ಸೈಜ್ ಫೋಟೋಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡ್ರಿ. ಅಂದ್ರೆ ಒಂದು 4 ರಿಂದ 5 ಸ್ಟಾಂಪ್ ಸೈಜ್ ಫೋಟೋಸ್, 4 to 5 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ರೆಡಿ ಮಾಡಿ ಇಟ್ಕೊಂಡಿರಿ. ಓಕೆನಾ? ಯಾಕಂತ ಹೇಳಿದ್ರೆ ಈಗ ನೀವು ಚಾಯ್ಸ್ ಎಂಟ್ರಿ ಮಾಡಿದ್ರೆ ಅಡ್ಮಿಷನ್ಗೆ ತುಂಬಾ ಜಾಸ್ತಿ ಟೈಮ್ ಅಂತ ಕೊಡಲ್ಲ. ಒಂದು 2 to 3 ಡೇಸ್ ಟೈಮ್ ಅನ್ನ ಕೊಟ್ಟಿರ್ತಾರೆ. ಅದ್ರೊಳಗಡೆ ನೀವು ಫೀ ಪೇಮೆಂಟ್ ಮಾಡಬೇಕು, ಅದಂತರ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡಬೇಕು. ಸೊ ಇಷ್ಟೆಲ್ಲ ಪ್ರಾಸೆಸ್ ಇರುತ್ತೆ. ಅದಕ್ಕೋಸ್ಕರ ಈಗಲೇ ರೆಡಿ ಮಾಡಿ ಇಟ್ಕೊಂಡಿರಿ. ಅದಂದ್ರ ಮತ್ತೇನ್ ಬೇಕು ಅದನ್ನ ತಿಳ್ಕೊಳ್ಳೋದಾದ್ರೆ, ನಂತರ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು TC ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕಾಗತ್ತಾ ಅಂತ ಕೇಳ್ತಾ ಇದ್ರು. ನೀವು ಕರ್ನಾಟಕ PUC ಬೋರ್ಡ್ ಅಂಡರ್ ಸ್ಟಡಿ ಮಾಡಿದಿದ್ರೆ ನಿಮಗೆ TC ಅವಶ್ಯಕತೆ ಇರೋದಿಲ್ಲ. ನೀವು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗ್ತೀರಾ. TCಗೋಸ್ಕರ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಂಡಿರ್ತೀರ ಅವರು ನೀವು PUC ಅನ್ನ ಯಾವ ಕಾಲೇಜ್ ಸ್ಟಡಿ ಮಾಡಿದಿರೋ ಆ ಕಾಲೇಜಿಂದ ಅವರೇ ತರಿಸ್ಕೊಳ್ತಾರೆ. ನಂತರ PU ಕಾಲೇಜರು ಕೂಡ ಅಂದ್ರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂಡರ್ ನೀವು ಸ್ಟಡಿ ಮಾಡಿದ್ರೆ ನಿಮ್ಮ TC ಅನ್ನ ನಿಮ್ಮ ಕೈಗೆ ಕೊಡಲ್ಲ, ಅವರು ಡೈರೆಕ್ಟ್ ಆಗಿ ಕಾಲೇಜ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ತಿರಲ್ವಾ, ಅಡ್ಮಿಷನ್ ಮಾಡಿಸಿದಂತಹ ಸಂದರ್ಭದಲ್ಲಿ TCಗೋಸ್ಕರ ಎಕ್ಸಾಂಪಲ್ ನೀವು ಒಂದು ಎಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸಿದ್ರ, ಆವಾಗ ಆ ಎಂಜಿನಿಯರಿಂಗ್ ಕಾಲೇಜಿಂದ TCಗೋಸ್ಕರ ಒಂದು ರಿಕ್ವೆಸ್ಟ್ ಲೆಟರ್ ಅನ್ನ ಪಡೆದುಕೊಳ್ಬೇಕು. ಅದನ್ನ ತೆಗೆದುಕೊಂಡು ಬಂದು ನೀವು PUC ಅನ್ನ ಸ್ಟಡಿ ಮಾಡುವಂತ ಕಾಲೇಜ್ಗೆ ಕೊಡಬೇಕು. ಆವಾಗ ನೀವು ಯಾವ ಕಾಲೇಜಲ್ಲಿ PUC ಸ್ಟಡಿ ಮಾಡಿರ್ತೀರೋ ಅವರು TC ಅನ್ನ ನೀವು ಅಡ್ಮಿಷನ್ ಮಾಡುವಂತಹ ಎಂಜಿನಿಯರಿಂಗ್ ಕಾಲೇಜ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆನಾ? ಈ ರೀತಿ ಪ್ರಾಸೆಸ್ ಇರುತ್ತೆ. ಆದ್ರೆ ನೀವು CBSE ICSE ಬೋರ್ಡ್ ಅಂಡರ್ ಸ್ಟಡಿ ಮಾಡಿದ್ರೆ ಅಥವಾ ಅದರ್ ಸ್ಟೇಟ್ಸ್ ಸ್ಟಡಿ ಮಾಡಿದ್ರೆ ನೀವು ಮೈಗ್ರೇಷನ್ ಸರ್ಟಿಫಿಕೇಟ್ ಅಥವಾ TC ಅನ್ನ ಪಡೆದುಕೊಂಡು ಈಗ ಅಡ್ಮಿಷನ್ ಆಗತ್ತಲ್ವಾ ಆ ಟೈಮಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಬಟ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ TC ಅನ್ನ ತೆಗೆದುಕೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ. ಅದಂತರ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ ಅದು ಬೇಕಾಗತ್ತೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನಲ್ಲಿ ನಿಮಗೆ ಪರ್ಟಿಕ್ಯುಲರ್ ಯಾವುದೊಂದು ಕೋಟಾ ಮೆನ್ಷನ್ ಆಗಿದೆ ಆ ಸಂದರ್ಭದಲ್ಲಿ ಅದಕ್ಕೆ ಸಂತಹ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಈಗ ಎಕ್ಸಾಂಪಲ್ಗೆ ನೀವು SNQ ಕೋಟಾಕ್ಕೆ ಅಪ್ಲೈ ಮಾಡಿದ್ರಿ ಅಥವಾ ಕಾಸ್ಟ್ ರಿಲೇಟೆಡ್ ಯಾವುದೋ ಒಂದು ಕೋಟಾ ಇದೆ ಅಥವಾ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ಗೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಎಸ್ ಅಂತ ಮೆನ್ಷನ್ ಮಾಡಿದ್ದೆ, ಆವಾಗ ನೀವು ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಅದಂತರ ನೀವು ಕನ್ನಡ ಮೀಡಿಯಂ ಕೋಟಾವನ್ನ ಕ್ಲೇಮ್ ಮಾಡಿದ್ರೆ ಆ ಕನ್ನಡ ಮೀಡಿಯಂ ಕೋಟಾ ರಿಲೇಟೆಡ್ ಸರ್ಟಿಫಿಕೇಟ್ಸ್ ಏನಿರುತ್ತೆ ಆ ಸರ್ಟಿಫಿಕೇಟ್ಸ್ ಅನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಅದಂತರ ನೀವು ರೂರಲ್ ಕೋಟಾವನ್ನು ಕ್ಲೇಮ್ ಮಾಡಿದ್ರೆ ರೂರಲ್ ಕೋಟಾ ರಿಲೇಟೆಡ್ ಸರ್ಟಿಫಿಕೇಟ್ಸ್ ಅನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ನೀವು ಹೈದರಾಬಾದ್ ಕರ್ನಾಟಕ ಪ್ರದೇಶದವರಾಗಿದ್ದು ಹೈದರಾಬಾದ್ ಕರ್ನಾಟಕ ಕೋಟಾವನ್ನ ಕ್ಲೇಮ್ ಮಾಡಿದ್ರೆ 371J ಸರ್ಟಿಫಿಕೇಟ್ ಏನಿರುತ್ತೆ ಒರಿಜಿನಲ್ ಸರ್ಟಿಫಿಕೇಟ್ಸ್ ಅದನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಇದೇ ರೀತಿ ಈಗ ಸ್ಪೋರ್ಟ್ಸ್ ಆಗಿರ್ಬೋದು, ಸ್ಪೆಷಲ್ ಕ್ಯಾಟಗರಿ ಆಗಿರ್ಬೋದು, ಅದಕ್ಕೆ ಸಂತಹ ಯಾವುದೊಂದು ಕೋಟಾ ನಿಮಗೆ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಸಂತಹ ಸರ್ಟಿಫಿಕೇಟ್ ಒರಿಜಿನಲ್ ಸರ್ಟಿಫಿಕೇಟ್ ಇವುಗಳನ್ನ ನೀವು ಅಡ್ಮಿಷನ್ ಟೈಮಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಕ್ಲಿಯರಾ? ಇದೆಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ವಿದ್ಯಾರ್ಥಿಗಳು ತೆಗೆದುಕೊಂಡು ಹೋಗ್ಬೇಕು. ನಂತರ ಈಗ ಅಡ್ಮಿಷನ್ಗೆ ಹೋದಾಗ ಎಕ್ಸ್ಟ್ರಾ ಫೀಸ್ ಅನ್ನು ಕೂಡ ಕೇಳಬಹುದು ಅಂತ ಹೇಳಿದೆ, ಹೌದಾ? ಹೆಚ್ಚಿನದಾಗ ಕೇಳ್ತಾರೆ. ಅದಕ್ಕೋಸ್ಕರ ನೀವೇನ್ ಮಾಡಬಹುದು ಅಂತ ಹೇಳಿದ್ರೆ, ನಿಮಗೀಗ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಯಾವ ಕಾಲೇಜ್ ಅಲಾಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ಕಾಲೇಜನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಆವಾಗ ನಿಮಗೆ ಆ ಕಾಲೇಜ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ. ಅಂದ್ರೆ ಕಾಲ್ ಮಾಡೋದಕ್ಕೆ ನಂಬರ್ ಸಿಗುತ್ತೆ. ಆವಾಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ಕಾಲೇಜ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಂದ್ರೆ ಕಾಲ್ ಮಾಡಿ, ನಾನೀಗ ನಿಮ್ಮ ಕಾಲೇಜ್ಗೆ ಅಡ್ಮಿಷನ್ ಕಂಪ್ಲೀಟ್ ಮಾಡೋದಕ್ಕೆ ಬರ್ತಾ ಇದ್ದೀನಿ, ಓಕೆನಾ? ಈ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡಿದ್ದೀನಿ. ಈಗ ಹೇಳ್ದಲ್ವಾ ಆ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಿದ್ರೆ ಒಂದು ಪೇಜಲ್ಲಿ ಬರ್ದಿಟ್ಕೊಳ್ಳಿ. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಎಕ್ಸ್ಟ್ರಾ ಯಾವ್ದಾದ್ರು ಡಾಕ್ಯುಮೆಂಟ್ ಬೇಕಾ ಅದನ್ನ ಕೇಳ್ಕೊಳ್ಳಿ, ಓಕೆನಾ? ಅದಂತರ ನಾನೀಗ ಆಲ್ರೆಡಿ ಆನ್ಲೈನ್ ಫೀಸ್ ಪೇ ಮಾಡಿದ್ದೀನಿ. ಈಗ ಕಾಲೇಜ್ಗೆ ಬಂದಾಗ ಎಕ್ಸ್ಟ್ರಾ ಫೀಸ್ ಏನಾದ್ರು ಪೇ ಮಾಡೋದಿದೆಯಾ, ಪೇ ಮಾಡೋದು ಇದ್ರೆ ಎಷ್ಟು ಪೇ ಮಾಡಬೇಕು, ಇದರ ಡೀಟೇಲ್ಸ್ ಅನ್ನು ಕೂಡ ತಿಳಿದುಕೊಳ್ಳಿ.
ಅದ್ರ ನಂತರ ಅವ್ರೇನಾದ್ರು ಫೀಸ್ ಇಂತಿಷ್ಟಿದೆ ಅಂತ ಹೇಳಿದ್ರೆ, ಕಾಲೇಜ್ ಬಂದಾಗ ಇಂತಿಷ್ಟು ಪೇ ಮಾಡಬೇಕು ಅಂತ ಹೇಳಿದ್ರೆ ಆ ಅಮೌಂಟನ್ನು ಬ್ಯಾಂಕ್ ಅಕೌಂಟಲ್ಲಿ ಇಟ್ಕೊಂಡು ಕಾಲೇಜ್ಗೆ ಹೋಗಿ. ಓಕೆನಾ? ಇದ್ರೆ ಮಿನಿಮಮ್ ಒಂದು 25,000 to 30,000 ಅದು ಬ್ಯಾಂಕ್ ಅಕೌಂಟಲ್ಲಿ ಇರಲಿ. ಅಷ್ಟನ್ನು ಇಟ್ಕೊಂಡು ನೀವು ಕಾಲೇಜ್ಗೆ ಅಡ್ಮಿಷನ್ಗೆ ಹೋಗಿ. ಬಟ್ ಕಾಲೇಜ್ಗೆ ಹೋಗೋಕ್ಕಿಂತ ಮೊದಲು ಹೇಳಿದ್ನಲ್ವ, ಕಾಲ್ ಮಾಡಿ ಕಾಲೇಜ್ಗೆ ಅಂತ ಕಾಲ್ ಮಾಡಿ ಎಲ್ಲ ಡೀಟೇಲ್ಸನ್ನು ಪಡೆದುಕೊಂಡು, ಎಕ್ಸ್ಟ್ರಾ ಫೀಸ್ ಎಷ್ಟಿದೆ ಅದೆಲ್ಲ ಡೀಟೇಲ್ಸನ್ನು ತಿಳಿದುಕೊಂಡು ಅದರ ನಂತರ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ಕಾಲೇಜ್ಗೆ ಹೋಗಿ. ನಂತರ ನೀವು ಕಾಲೇಜ್ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ತೀರಾ, ಅಂದರೆ ಕಾಲೇಜ್ ಹೋಗಿ ಡಾಕ್ಯುಮೆಂಟ್ಸ್ ಹೇಳ್ದಲ್ವಾ ಅಲ್ಲಿ ಹೋಗಿ ಸಬ್ಮಿಟ್ ಮಾಡ್ತೀರಾ ಅಂತ. ಸೊ ಅದನ್ನು ರಿಪೋರ್ಟಿಂಗ್ ಅಂತ ಕರೀತಾರೆ. ರಿಪೋರ್ಟಿಂಗ್ಗೆ ಹೋದಾಗ ಈಗಾಗಲೇ ಹೇಳಿದೆ ಅಲ್ವಾ, ಆ ಎಲ್ಲ ಡಾಕ್ಯುಮೆಂಟ್ಸನ್ನು ಅವರು ಇಟ್ಕೊಳ್ತಾರೆ. ಯಾವ್ದು ಹೇಳಿ, ಈಗ ಫೀ ಪೇಮೆಂಟ್ ರಿಸಿಪ್ಟ್ ಆಯಿತು, SSLC ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಆಯಿತು. ಸೊ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಅವರು ಇಟ್ಕೊಳ್ತಾರೆ. ಬ್ಯಾಂಕ್ ಪಾಸ್ಬುಕ್ಕನ್ನು ಇಟ್ಕೊಳ್ಳೋದ, ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸನ್ನು ಅಷ್ಟೇ ಇಸ್ಕೊಂಡಿರ್ತಾರೆ. ಬಟ್ ಈಗಾಗಲೇ ಮೆನ್ಷನ್ ಮಾಡಿರುವಂಥ ಡಾಕ್ಯುಮೆಂಟ್ಸ್ ಏನಿದಾವೆ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳ 3 ಸೆಟ್ ಜೆರಾಕ್ಸ್ ನಿಮ್ಮ ಹತ್ರ ಇರಲೇಬೇಕು. ಓಕೆನಾ? 3 ಸೆಟ್ ಜೆರಾಕ್ಸನ್ನು ತೆಗೆದುಕೊಂಡು ನೀವು ಕಾಲೇಜ್ಗೆ ಹೋಗ್ತೀರಾ. ಅದು ಕಾಲೇಜ್ನಲ್ಲಿ ಯೂಸ್ ಆಗುತ್ತೆ. ಅದಂತರ ನೀವೀಗ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ತೀರಾ ಅಂತ ಹೇಳಿದ್ರೆ ಕೆಲವು ಡಾಕ್ಯುಮೆಂಟ್ಸ್ನ ಎಕ್ಸ್ಟ್ರಾ ಜೆರಾಕ್ಸ್ ಕಾಪೀಸನ್ನು ಮಾಡಿ ನೀವು ಕೂಡ ಇಟ್ಕೊಳ್ಬೇಕಾಗತ್ತೆ. ಒಂದು SSLC ಮಾರ್ಕ್ಸ್ ಕಾರ್ಡ್, ನಂತರ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ನಂತರ ಫೀ ಪೇಮೆಂಟ್ ರಿಸಿಪ್ಟ್, ನಂತರ ಅಡ್ಮಿಷನ್ ಆರ್ಡರ್, ಈ ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ. ಅದರ ನಂತರ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಇದರ ಎಕ್ಸ್ಟ್ರಾ ಜೆರಾಕ್ಸ್ ಮಾಡಿ ಇಟ್ಕೊಂಡಿರಿ. ಒಂದು 7 ರಿಂದ 8 ಜೆರಾಕ್ಸ್ ಕಾಪೀಸ್ ನಿಮಗೋಸ್ಕರ ಅಂತ ಇಟ್ಕೊಂಡಿರಿ, ಜೆರಾಕ್ಸ್ ಮಾಡಿ ಇಟ್ಕೊಂಡಿರಿ. ಯಾಕಂತ ಹೇಳಿದ್ರೆ ಸ್ಕಾಲರ್ಶಿಪ್ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಅಪ್ಲೈ ಮಾಡಬೇಕಾದ್ರೆ ಬೇಕಾಗುತ್ತೆ. ನಂತರ ಇದಿಷ್ಟು ವಿಷಯ ಆಗಿತ್ತು. ಬೇರೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.